ಥರದ್ದು ಶೂಟಿಂಗ್ ಇತ್ತು. 2 ದಿನ ಶೂಟಿಂಗ್ ಅಂತ ಹೋಗಿದ್ದು. ಒಂದು ದಿನಕ್ಕೆ ನನ್ನ ಡ್ರೋನ್ ಕ್ರ್ಯಾಶ್ ಆಗಿ ನಾನು ಅವ್ರಿಗೆ ಮಾತು ತುಂಬ ಬೆಳೆದು ನಾನು ಬೇರೆ ಡ್ರೋನ್ ತರಿಸಿ ಮಾಡಿಕೊಡೋವಷ್ಟು ಇತ್ತು. ಬಟ್ ಅವರು ನನಗಲ್ಲಿ ಬೆಲೆ ಇರಲಿಲ್ಲ. ತುಂಬ ರೂಡಾಗೆಲ್ಲ ಮಾತಾಡಿ ವೈಟ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ನನ್ನ ಮೆಮೊರಿ ಕಾರ್ಡೆಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ರೆಸ್ಪಾನ್ಸ್ ಇಲ್ಲದಿರೋ ಥರ ಮಾಡಿ ಕಳಿಸ್ತಾ ನನಗೆ ತುಂಬ ಬೇಜಾರಾಗೋಗೆ ನಾನು ರಿಟರ್ನ್ ಬೆಂಗಳೂರು ಬಂದಿದ್ದೆ. ಯಾವ್ಯಾವ ಸಿನಿಮಾಗೆ ನೀವು ಟೆಕ್ನಿಷಿಯನ್ ಕೆಲಸ ಮಾಡಿದ್ರಿ? ಯುವ ಮಾಡಿದ್ದೀನಿ, ಮಾರ್ಟಿನ್ ಮಾಡಿದ್ದೀನಿ, ತುಂಬ ಪಿಕ್ಚರ್ಗಳು ಮಾಡಿದ್ದೀನಿ ನಾನು. ತಿಂಗಳ ನಾವು ಡ್ರೋನ್ ಅಂದರೆ ಗೊತ್ತಿರುತ್ತಲ್ಲ ಸರ್, ನನಗೆ ಯಾವ್ಯಾವ ಪಿಕ್ಚರ್ ಮಲಯಾಳಿ ಪಿಕ್ಚರಿಂದ ಹಿಡ್ದು ತೆಲುಗು ಪಿಕ್ಚರ್ ಪ್ರತಿಯೊಂದು ಮಾಡ್ಕೊಂಡ್ಬಂದಿದ್ದೀನಿ. ಎಷ್ಟಿತ್ತು ವ್ಯಾಲ್ಯೂ ಅದು ಡ್ರೋನ್ದು? ಈಗ ಪರ್ ಡೇ ಎಷ್ಟಿತ್ತು ನಿಮಗೆ? ಪರ್ ಡೇ 25,000 IR ಅಷ್ಟೇ ಸರ್. ಅದು ಪರ್ಚೇಸ್ ಮಾಡೋಕ್ಕೆ 24 ಲಕ್ಷ ಆಗುತ್ತೆ ಸರ್. ಒಂಚೂರು ಏನೂ ಉಳಿದಿಲ್ಲ ಸರ್ ಅದರಲ್ಲಿ. 2 ಜಾಸ್ತಿಗೆ ಬಿಟ್ಟರೆ ಇನ್ನೇನು ಉಳಿದಿಲ್ಲ. ಇಲ್ಲ, ಸೋಮವಾರ ಬಂದು ಸಿಗ್ತೀನಿ, ಮೀಟ್ ಮಾಡ್ತೀನಿ ಅಂತ ಮಾಡಿರೋ ಸ್ಟೇಷನ್ ಪೊಲೀಸವ್ರ ಕಡೆಯಿಂದ ಹೇಳ್ಸಿದ್ದಾರೆ. ಅದು ಏನು ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೋಮವಾರದವರೆಗೂ ಅದು ಏನು ಕೊಡ್ತಾರೆ ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ. ಅವತ್ತು ಅವ್ರು ಬಂದು ಏನು ಮಾತಾಡೋ ನಿಜ ನಾನು ಇರೋದು ನಾನು ಹೇಳ್ತೀನಿ. ಬಾಡಿಗೆನ ಈಗ ಚಿಕ್ಕ ಮನೆಗೆ ಹೋಗ್ಬೇಕೀಗ, ಯಾಕಂದರೆ ಇದು ಸಾಲ ತೀರಿಸಲೇಬೇಕಲ್ಲ ನಾನು. ಈಗ ಇವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೋಮವಾರದ ಮೇಲೆ ಗೊತ್ತಾಗೋದು ಇವ್ರು ಏನು ಮಾಡ್ಕೊಡ್ತಾರೆ ಅನ್ನೋದ್ರ ಮೇಲೆ ನಂಗೆ ಗೊತ್ತಿರೋದು. 5 ಲಕ್ಷ ರೂಪಾಯಿ ಒಡವೆ ಇಟ್ಟಿದ್ದೀನಿ ಅಕ್ಕನ ಮದುವೆದೆಲ್ಲ.